ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಅಧ್ಯಾಯ 9. ಕಾರ್ತೀಕ ಮಾಸದ ಪುರಾಣ. ಪೃಥುಚಕ್ರವರ್ತಿಯು ನಾರದನನ್ನು ಕೇಳಿದನು, ಹೇ ದೇವರ್ಷಿ, ತುಳಸಿ ವೃಂದಾವನವನ್ನು ಸ್ಥಾಪಿಸಿ ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಬೇಕೆಂದು ತಿಳಿಸಿದಿರಿ. ತುಳಸಿಯನ್ನು ಹರಿಪ್ರಿಯ, ವಿಷ್ಣುವಲ್ಲಭ ಎಂಬ ಹೆಸರಿನಿಂದ ಸ್ತುತಿಸುತ್ತಾರೆ. ಅಂತಹ ತುಳಸಿಯ ಮಹಿಮೆಯನ್ನು ನನಗೆ ದಯಮಾಡಿ ವಿವರಿಸಿ. ನಾರದರು ಪೃಥುಚಕ್ರವರ್ತಿಗೆ ಹೇಳಿದರು, ರಾಜನ್, ಶ್ರದ್ಧಾಭಕ್ತಿಗಳಿಂದ ಆಲಿಸು. ಹಿಂದೊಮ್ಮೆ ಭಗವಾನ್ ಶಂಕರನ ದರ್ಶನಾಕಾಂಕ್ಷಿಗಳಾದ ಇಂದ್ರಾದಿ ದೇವತೆಗಳು ಕೈಲಾಸವನ್ನು ತಲುಪಿದರು. ಆಗ ಶಿವನು ಭಯಂಕರವಾದ ಬೇತಾಳ ರೂಪಿಯಾಗಿದ್ದನು. ಈ ಘೋರ ರೂಪವನ್ನು ಗುರುತಿಸದೆ ಅವರು ಶಿವನೆಲ್ಲಿ ಎಂದು ಹುಡುಕತೊಡಗಿದರು. ಬೇತಾಳ ರೂಪಿಯಾದ ಶಿವನು ಉತ್ತರಿಸದೇ ಇದ್ದುದನ್ನು ತಿಳಿದ ಇಂದ್ರನು ಕುಪಿತನಾದನು. ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಬೇತಾಳ ರೂಪಿ ಶಿವನ ಕಂಠ ಪ್ರದೇಶಕ್ಕೆ ಹೊಡೆದನು. ಇದರಿಂದ ನೀಲಕಂಠನಾದ ಶಿವನಿಗೆ ಯಾವ ತೊಂದರೆಯೂ ಆಗಲಿಲ್ಲ. ಇಂದ್ರನ ವಜ್ರಾಯುಧವೇ ತೂತಾಗಿ ಹೋಯಿತು. ಶಿವನಿಂದ ಹೊರಟ ದಿವ್ಯ ತೇಜಸ್ಸು ಇಂದ್ರನನ್ನೇ ಸುಡುವಂತಾಯಿತು. ಆಗ ದೇವಗುರುವಾದ ಬೃಹಸ್ಪತಾಚಾರ್ಯರಿಗೆ ಇದು ಶಿವನ ಮಹಿಮೆ ಎಂದು ತಿಳಿದು ಹೋಯಿತು. ಆತನು ಇಂದ್ರನಿಗೆ ವಿಷಯ ತಿಳಿಸಿ ಬೇತಾಳ ರೂಪಿಯಾದ ಶಿವನಿಗೆ ನಮಸ್ಕಾರ ಮಾಡುವಂತೆ ಹೇಳಿದನು. ಆಗ ಬೃಹಸ್ಪತಿಯು ಬೇತಾಳ ರೂಪದ ಶಿವನ ಸ್ತೋತ್ರವನ್ನು ಮಾಡಿದರು. ಓಂ ನಮೋ ದೇವಾದಿದೇವಾಯ ತ್ರಯಂಬಕಾಯ ಕಪರ್ಧಿನೆ ತ್ರಿಪುರಘ್ನಾಯ ಶರ್ವಾಯ ನಮೋ ದೈತ್ಯ ನಿಶೋಧಿನೆ. ಹೇ ದೇವ, ನಿನಗೆ ನಮಸ್ಕಾರ. ಮುಕ್ಕಣ್ಣನ ಕಪಾಲವನ್ನು ಧರಿಸಿದವನು, ತ್ರಿಪುರಾಸುರ ಸಂಹಾರಿಯು ದೈತ್ಯನಾಶಕನೂ ಆದ ರುದ್ರ, ನಿನಗೆ ನಮಸ್ಕಾರಗಳು. ವಿರೂಪಾಯತಿ ರೂಪಾಯ ಬ್ರಹ್ಮರೂಪಾಯ ಶಂಭವೇ ಯಜ್ಞ ವಿಧ್ವಂಸಕರ್ತ್ರೇ ವೈ ಯಜ್ಞಾನಾಂ ಫಲದಾಯಿನೇ. ವಿಚಿತ್ರ ರೂಪನು, ವರ್ಣನಾತೀತ ದೇಹನು, ಸರ್ವವ್ಯಾಪ್ತನು, ಮಂಗಳಕರನು, ದಕ್ಷ ಪ್ರಜಾಪತಿಯ ಯಜ್ಞ ವಿಧ್ವಂಸಿಯೂ ಆಗಿ ಸಕಲ ಯಜ್ಞಗಳ ಫಲಪ್ರದನೂ ಆದ ಹೇ ಶಿವನೇ, ನಿನಗೆ ನಮಸ್ಕಾರಗಳು. ಕಾಲಾಂತ ಕಾಲಾಂಕಾಲಾಯ ಕಾಲಭೋಗೀಧರಾಯ ಚ ನಮೋ ಬ್ರಹ್ಮ ಶಿರೋಹಂತ್ರೆ ಬ್ರಹ್ಮಣ್ಯಾಯ ನಮೋ ನಮಃ. ಅಂದರೆ ಕಾಲರೂಪಿಯೂ ಸಂಹಾರಕರ್ತನೂ ಕಾಲಸರ್ಪಧಾರಿಯು ಬ್ರಹ್ಮನ ಶಿರವನ್ನು ಚಿವುಟಿ ಹಾಕಿದವನೂ ಆದ ಸರ್ವವ್ಯಾಪಿಯಾದ ಶಿವನಿಗೆ ನಮಸ್ಕಾರಗಳು. ಬೃಹಸ್ಪತಿಯು ಈ ರೀತಿಯಾಗಿ ದೇವದೇವನಾದ ಭಗವಾನ್ ಶಂಕರನನ್ನು ಪ್ರಾರ್ಥಿಸಲು ಶಾಂತರೂಪ ತಾಳಿದ ಶಿವನು ತನ್ನ ಅಗ್ನಿನೇತ್ರವನ್ನು ಉಪಸಂಹಾರ ಮಾಡಿ, ಹೇ ಬೃಹಸ್ಪತಿಯೇ, ನನ್ನ ಕೋಪದಿಂದ ಇಂದ್ರನಿಗೆ ಜೀವದಾನ ಮಾಡಿರುವೆ. ಆದ್ದರಿಂದ ನಿನಗೆ ಇಂದ್ರನಿಂದ ಜೀವ ಎಂಬ ಹೆಸರಾಗಲಿ. ನಿನ್ನ ಸ್ತೋತ್ರದಿಂದ ನಾನು ಸುಪ್ರೀತನಾಗಿರುವೆ. ನಿನಗೆ ಬೇಕಾದವರ ಕೋರಿಕೋ ಎಂದು ಪ್ರಸನ್ನಚಿತ್ತನಾಗಿ ನುಡಿದನು. ಆಗ ಬೃಹಸ್ಪತಿಯು, ಹೇ ಭಗವಂತ, ನನ್ನ ಸ್ತೋತ್ರದಿಂದ ನಿನಗೆ ತೃಪ್ತಿಯಾಗಿದ್ದರೆ ದೇವರಾಜನಾದ ಇಂದ್ರನನ್ನು, ತ್ರಿಲೋಕಗಳನ್ನು ನಿನ್ನ ತ್ರಿನೇತ್ರದಿಂದ ಸಂರಕ್ಷಿಸಿ ಅನುಗ್ರಹ ಮಾಡು. ನಿನ್ನ ಹಣೆಗಣ್ಣಿನ ಜ್ವಾಲೆಯನ್ನು ಶಾಂತಗೊಳಿಸು ಎಂದು ಪ್ರಾರ್ಥಿಸಿದನು. ಶಿವನು ಬೃಹಸ್ಪತಿಯನ್ನು ಕುರಿತು, ವಾಚಸ್ಪತಿಯೇ, ನನ್ನ ಅಗ್ನಿಯನ್ನು ಉಪಸಂಹಾರ ಮಾಡಲು ಸಾಧ್ಯವಿಲ್ಲ, ಆದರೆ ಅದನ್ನು ಸಾಗರದಲ್ಲಿ ವಿಸರ್ಜಿಸುವೆ. ಇದರಿಂದ ಲೋಕಕ್ಕೆ ಬಾಧೆ ಉಂಟಾಗಲಾರದು ಎಂದು ಹೇಳಿ ಅಗ್ನಿಯನ್ನು ಸಾಗರದಲ್ಲಿ ವಿಸರ್ಜಿಸಿದನು. ಆಗ ಅಗ್ನಿಯು ಬಾಲಕನ ರೂಪವನ್ನು ತಾಳಿದನು. ಆ ಬಾಲಕನು ಜನಿಸಿದೊಡನೆ ರೋದಿಸತೊಡಗಿದನು. ದೇವತೆಗಳು ಹೆದರಿ ಕಂಗಾಲಾಗಿ, ಯಾರು ಈ ಅದ್ಭುತ ಬಾಲಕ, ಯಾರ ಮಗ ಎಂದು ಕೇಳಿದರು. ಆಗ ಸಮುದ್ರರಾಜನು ಬ್ರಹ್ಮನಿಗೆ ನಮಸ್ಕಾರ ಮಾಡಿ, ಈ ಬಾಲಕನು ಗಂಗಾ ಸಂಗಮದಲ್ಲಿ ಅವತಾರ ಮಾಡಿದುದರಿಂದ ಈತನು ನನಗೆ ಪುತ್ರ ಸಮಾನನೇ ಸರಿ. ದಯಮಾಡಿ ಈ ಮಗುವಿಗೆ ಜಾತಕರ್ಮ, ನಾಮಕರಣ,
ಮೊದಲಾದ ಸಂಸ್ಕಾರಗಳನ್ನು ಮಾಡಿ ಎಂದು ಪ್ರಾರ್ಥಿಸಿದನು. ಆಗ ಬಾಲಕನು ಬ್ರಹ್ಮನ ಗಡ್ಡವನ್ನೇ ಹಿಡಿದು ಅಲ್ಲಾಡಿಸಿದನು. ಬ್ರಹ್ಮದೇವನಿಗೆ ತನ್ನ ಗಡ್ಡವನ್ನು ರಕ್ಷಿಸಿಕೊಳ್ಳುವುದೇ ಕಷ್ಟವಾಯಿತು. ಬ್ರಹ್ಮನು, ಹೇ ಸಾಗರನೇ, ನನ್ನ ಕಣ್ಣ ನೀರ ಹನಿ ಕೆಳಗೆ ಬೀಳಲು ಕಾರಣನಾದ ಇವನಿಗೆ ಜಲಂಧರ ಎಂದೇ ಹೆಸರಾಗಲಿ. ಈತನು ಸರ್ವವಿದ್ಯ ಪಾರಂಗತನು, ಮಹಾವೀರನೂ ಆಗುತ್ತಾನೆ. ಶಿವನಿಂದಲ್ಲದೆ ಈತನಿಗೆ ಬೇರೆ ಯಾವ ದೇವತೆಗಳಿಂದಲೂ ಮರಣವಾಗದು ಎಂದು ಹೇಳಿ ಆ ಬಾಲಕನನ್ನು ತನ್ನ ದಿವ್ಯ ವರ ನೀಡಿ ಅನುಗ್ರಹಿಸಿದನು. ಆ ಜಲಂಧರನು ಕಾಲನೇಮಿಯ ಮಗಳಾದ ಬೃಂದ ಎಂಬ ಕನ್ಯೆಯೊಡನೆ ವಿವಾಹವಾದನು. ಸ್ಫುರದ್ರೂಪಿಯೂ ವೀರನೂ ಮಹಾಬಲಿಯೂ ಆದ ಜಲಂಧರನು ಬೃಂದೆಯೊಡನೆ ಜೀವಿಸತೊಡಗಿದನು. ದೈತ್ಯ ಗುರುವಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ಆತನು ಸಾಗರವನ್ನೇ ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ಆಳತೊಡಗಿದನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ 9ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.